ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ವೀಡಿಯೋ ಮಾಡಿದ್ದಕ್ಕೆ ಚೆನ್ನಾಗಿ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ನಿಮಗೆ ಕೇಳ್ಕೊತೀನಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಹಂಗೆ ಬೆಳಗ್ಗೆ ಎದ್ಬಿಟ್ಟು ಸೂರ್ಯದೇವಂಗೆ ಒಂದು ನಮಸ್ಕಾರ ಮಾಡ್ಕೊಂಡೆ. ಅದಾದಮೇಲೆ ಕಾಲೇಜಿಗೆ ಹೋಗ್ಬೇಕು ಅಂತ ರೆಡಿಯಾಗಿ ನನ್ನ ಬೇಬಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬೇಬಿ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗವಳೆ. ಅದಾದಮೇಲೆ ನಮ್ಮ ಹುಡುಗ ಬಂದ. ಅವನನ್ನು ಮಾತಾಡಿಸ್ಕೊಂಡು ಅವ್ನು ನಾಚ್ಕೊತಾ ಇದ್ದ ವೀಡಿಯೋಗೆ ಬರೋಕ್ಕೆ. ಆಯಿತು ಅಂತ ಹೇಳಿ ನಮ್ಮ ವಿನಿ ಬಂದ. ಅದಾದಮೇಲೆ ಬಾ ಮಗ ಅಂತ ಕರ್ಕೊಂಡು ಒಂದು ಸ್ವಲ್ಪ ಕೆಲಸ ಐತೆ ಹೋಗ್ಬರೋಣ ಅಂತ ಹೇಳ್ದೆ. ಸರಿ ಆಯಿತು ನಡಿ ಮಚ್ಚ ಅಂತ ಹೇಳಿದೆ. ಹಂಗೆ ನಿನ್ನೆ ವೀಡಿಯೋ ಬಗ್ಗೆ ಕೇಳ್ತಾ ಇದ್ದೆ ಅವನ ಹತ್ರನೂ, ಹೆಂಗೈತೆ ಮತ್ತು ಚೆನ್ನಾಗೈತೆ ಅಂತ. ಮಚ್ಚ ಚೆನ್ನಾಗೈತೆ ಅಂತ ಹೇಳ್ತಿದ್ದ. ಸರಿ ಆಯಿತು ಅಂತ ಹೇಳಿ ನಮ್ಮ ಹೊಳಲ್ಕೆರೆ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಹಂಗೆ ನಮ್ಮ ಹೊಳಲ್ಕೆರೆ ಬೋರ್ಡ್ ನೋಡ್ರಿ, ಇದೆ ಹೊಳಲ್ಕೆರೆ ಅರೆಮಲೆನಾಡು ನೋಡ್ಕೊಂಡು ಸೀದಾ ನಾವು ಹೊಳಲ್ಕೆರೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ಮುಗಿಸ್ಕೊಂಡು ಸೀದಾ ಮನೆಗೆ ಬಂದುಬಿಟ್ಟು ಕ್ಲೀನಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಕ್ಲೀನಾಗಿ ಕನ್ನಡಿಯಲ್ಲಿ ನೋಡ್ಕೊತಿದ್ದೆ ನನ್ನ ಬ್ಯೂಟಿನ, ಎಷ್ಟು ಚೆನ್ನಾಗಿದ್ದೀನಲ್ಲ ಅಂತ. ಅದಾದಮೇಲೆ ನಮ್ಮಮ್ಮ ಊಟಕ್ಕೆ ಇಟ್ಕೊಡ್ತು, ಊಟ ಮಾಡಿದೆ. ಅದಾದಮೇಲೆ ನಮ್ಮಮ್ಮ ಕೇಳ್ತಿತ್ತು ನಿನ್ನೆ ವೀಡಿಯೋ ಬಗ್ಗೆ, ಹೆಂಗೈತೆ ವೀಡಿಯೋ ಏನು ಅಂತ. ಚೆನ್ನಾಗೈತಮ್ಮ ಅಂತ, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದೆ ನಮ್ಮಮ್ಮಗೆ. ಸರಿ ಆಯಿತು ಅಂತ ಊಟ ಆದಮೇಲೆ ಸೀದಾ ಮೇಲ್ಗಡೆ ರೂಮಿಗೆ ಬಂದೆ ಮಲ್ಕೊಳ್ಳೋಣ ಅಂತ. ಆ ಕಡೆ ಈ ಕಡೆ ಫುಲ್ ನೋಡಿ ಮಳೆ ಮೋಡ ಆಗೈತೆ ಅಂತ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಮಳೆ ಮೋಡ ಆಗೈತೆ, ಆದರೆ ಮಳೆ ಬರೋಲ್ಲ ನಮಗೆ. ಏನು ಮಾಡಬೇಕು ಅಂತ ನೋಡ್ಕೊಂಡು ಕಾಲ ತಕ್ಕಂಡು ಒಳಗಡೆ ಹೋದೆ. ನೋಡಿದ್ರೆ ಒಂದು 5 ನಿಮಿಷನೂ ಆಗಿಲ್ಲ, ಮಳೆ ಬಂದು ಸ್ಟಾರ್ಟ್ ಆಗೇ ಬಿಡ್ತು. ಇದು ನೋಡಿದ್ರೆ ಎಷ್ಟೋ ಜೋರ ಬರುತ್ತೆ ಅನ್ಕಂಡ್ರೆ ಬಂದಿದ್ದೆ 5 ನಿಮಿಷ. ಅದಾದ್ಮೇಲಿಂದ ಬರೀ ಸಿಡ್ಲು ಗುಡುಗು, ಅಷ್ಟು ಬಿಟ್ಟರೆ ಮಳೆನೇ ಇಲ್ಲ. ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.